ಅದನ್ನು ನೀವು ಹೇಳಬೇಕ್ರಿ. ಈಗ ಹಿಂದೆ ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಇತ್ತು, ಯಾವಾಗಲೂ ಇದ್ದಾವೆ. ಬಟ್ ಹಿಂದೆ ಯಾವ ರೀತಿ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ಸ್ ನಡೀತಾ ಇದ್ವು, ಆಮೇಲೆ ಈಗ 5 ವರ್ಷದ ಕೆಳಗೆ, ಈಗ ನಮ್ಮದು ಹೊಸ ಗವರ್ಮೆಂಟ್ ಫಾರ್ಮ್ ಆಗಿ 7 to 8 ಮಂತ್ಸ್ ಆಗಿದೆ. ಸೊ 2014 24 ಅಲ್ರಾ? ಸೊ 19 24 ತನಕ ಯಾವ ರೀತಿ BJP ಪಾರ್ಲಿಮೆಂಟ್ರಿ ಡಿಬೇಟ್ಸ್ ಯಾವ ರೀತಿ ನಡೀತಾ ಇತ್ತು ನೋಡಿ. ಬಿಲ್ಸ್ ಯಾವ ರೀತಿ ಪಾಸ್ ಮಾಡ್ತಾ ಇದ್ರು, ಯಾವುದರ ಬಿಲ್ ಡಿಸ್ಕಷನ್ ಆಗ್ತಾ ಇತ್ತಾ, ಬಿಕಾಸ್ ಮೆಜಾರಿಟಿ ಇತ್ತು, ಸುಮ್ಮನೆ ಪಾಸ್ ಆಗ್ತಾ ಇತ್ತು ವಿದೌಟ್ ಎನಿ, ನಮ್ದೇನು ಒಪಿನಿಯನ್ನೇ ಕೇಳ್ತಾ ಇಲ್ಲ. ಒಂದು ಬಿಲ್ ಪ್ರಪೋಸ್ ಮಾಡಿದರೆ ಏನಾದರೂ ಅಮೆಂಡ್ಮೆಂಟ್ಸ್ ಮಾಡಬೇಕಾ, ಏನಾದರೂ ಪಾಲಿಸೀಸ್ ಚೇಂಜ್ ಮಾಡಬೇಕಾ ಅಂತ ಒಂದು ಹೆಲ್ದಿ ಡಿಸ್ಕಷನ್ ಡಿಬೇಟ್ ಆಗ್ತಾ ಇರಲಿಲ್ಲ. ನಾವು ಕೇಳ್ತಾ ಇರೋದು ಅದೇ, ಹೌದು ನೀವು ಆಡಳಿತ ಪಕ್ಷದಲ್ಲಿದ್ದೀರಾ, ನಾವು ಕೂಡ ಜನಪ್ರತಿನಿಧಿಗಳು, ಜನರ ಸಮಸ್ಯೆಗಳನ್ನು ನಾವು ಕೂಡ ಮುಂದೆ ತರ್ತೀವಿ. ಸೊ ನೀವು ಕೂಡ ಅರ್ಥ ಮಾಡ್ಕೊಳ್ರಿ. ಈಗ ನಾವು ಬೆನ್ನು ಯಾರಿಗೂ ಕಾಣಲ್ಲ, ತೋರಿಸ್ಲೇಬೇಕಲ್ರಿ ಕನ್ನಡಿ, ಅದು ನಮ್ಮ ರೈಟ್ಫುಲ್ ಡ್ಯೂಟಿ, ನಮ್ಮ ಹಕ್ಕು ಅದು ಪ್ರಜಾಪ್ರಭುತ್ವದಲ್ಲಿ. ಸೊ ನಮಗೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಳ್ತಾ ಇರೋದು. ಈಗ ಗೊತ್ತಾಗುತ್ತೆ ಯಾಕೆ ಗೋಧಿ ಮೀಡಿಯಾ ಅಂತ ಇದ್ದೀವಿ ಅಂದರೆ, ನೋಡ್ತಾ ಇದ್ದೀರಾ ವಾಷಿಂಗ್ ಮೆಷಿನ್ ಇದೆ ಅವರಲ್ಲಿ, ಯಾರೇ ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ, ಅವ್ರು ಹೋಗಿ ನಮ್ಮವ್ರು ಎಷ್ಟು ಜನ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಕಾಂಗ್ರೆಸ್ ಪಕ್ಷದವ್ರು ಎಷ್ಟು ಜನ BJPನಲ್ಲಿ ಕೂತ್ಕೊಂಡಿದ್ದೀರ ನಮ್ಮ ಎದುರಿಗೆ, ಇಲ್ಲಿದ್ದಾಗ ಕೇಸ್ ಇರುತ್ತೆ, ಆರೋಪಿಗಳು ಆ ಕಡೆ ಹೋದ ತಕ್ಷಣವೇ ವಾಷಿಂಗ್ ಮೆಷೀನು ಎಲ್ಲ ಸಾಫ್ ಆಗಿಬಿಡ್ತಾರೆ, ಎಲ್ಲ ಕೇಸ್ ವಜಾ ಆಗಿಬಿಡುತ್ತೆ. ಆ್ಯಂಡ್ ದೇರ್ ಆಲ್ ಕ್ಲೀನ್ ಚಿಟ್ ಆಗಿ ಬಂದು ಈಗ ದೇ ಆರ್ ಆಲ್ ಮಿನಿಸ್ಟರ್ಸ್. ಸೊ ಅದಕ್ಕೋಸ್ಕರ ನಾವು ಹೇಳೋದು ಗೋಧಿ ಮೀಡಿಯಾ ಅಂತ. ಅಲ್ಲ, ಎರಡು ಸೇಮ್ ಆಗುತ್ತೆ, ಯಾಕಂದರೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಈಗ ಅವನು ಕಲ್ಪ್ರಿಟ್ಟು ಅಂತ ಹೇಳಿ IT ರೇಡ್ ಆಗುತ್ತೆ, ED ಅವನ್ನೆಲ್ಲ ಕವರ್ ಮಾಡ್ತಿರಲ್ಲ ನೀವು ಮತ್ತೆ. ಸೊ ಒಂದು ಸಲ ಅವರು BJP ಸೇರಿದ ತಕ್ಷಣನೇ ಅವ್ರ ಬಗ್ಗೆ ಏನು ಕವರ್ ಮಾಡಲ್ಲ ನೀವು, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಗೋಧಿ ಮೀಡಿಯಾ ಕವರೇಜ್. ಏನ ಎಮರ್ಜೆನ್ಸಿ ಬಗ್ಗೆನಾ? ಎಮರ್ಜೆನ್ಸಿ ಬಗ್ಗೆ ಇಲ್ಲ. ಅಲ್ಲ, ನನಗೆ ಐ ಆಮ್ ಆಲ್ಸೋ ನಾಟ್ ವೆರಿ ಶ್ಯೂರ್ ಕರೆಕ್ಟಾಗಿ ಹೇಳಬೇಕಾಗಿದೆ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಎಮರ್ಜೆನ್ಸಿ ಅನ್ನೋದು ಒಂದು ಇದೆ ಅಂತ ಕೊಟ್ಟಿದ್ದಾರೆ ಅಂತಾರೆ, ನೀವು ಹೇಳಬೇಕದು. ದೆರ್ ಇಸ್ ಅ ಪ್ರಾವಿಷನ್ ಫಾರ್ ಎಮರ್ಜೆನ್ಸಿ ಅಂತ ಇದೆ ಅಂತಾರೆ. ಸೊ ನಾನು ಕೂಡ ತಿಳ್ಕೊಬೇಕಾಗಿದೆ ರೀ ಅದ್ರ ಬಗ್ಗೆ. ನಿಮಗೆಲ್ಲ ಏನು ಅನ್ಸುತ್ತೆ? ಅಲ್ಲ, ಈಗ ಯಾರು ಮಾತಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾಕೆ ಮಾತಾಡಿದ್ದಾರೆ ಅಂತ. ನಾವು ನೋಡಿರೋಂಥ ಮಲ್ಲಿಕಾರ್ಜುನು, ನಮ್ಮ ನಾಯಕರು, ಅಭಿವೃದ್ಧಿ ಹರಿಕಾರರು, ಅಲ್ಲ ಒಂದು ನಿಮಿಷ ಮಾತಾಡೋಣ. ಅಲ್ಲ, ನಾವು ನೋಡಿದಂತಹ ಮಲ್ಲಣ್ಣವರು, ಅಭಿವೃದ್ಧಿ ಹರಿಕಾರರು ಯಾವ ರೀತಿ ಕೇವಲ 11 ವರ್ಷ 12 ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಇಡೀ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದ್ದೀರಾ. ಯಾವ ರೀತಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ, ಏನು ಕೋಮು ಗಲಭೆ ಇಲ್ದಂಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಮಲ್ಲಿಕಾರ್ಜುನವರು. ಮಾತಾಡೋರು ಯಾವ ಇಂಟೆನ್ಷನ್ನು ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅವರು ಕೂಡ. ಈಗ ಮಲ್ಲಿಕಾರ್ಜುನ್ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ, ಎಷ್ಟು ಕಡೆ ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದ್ದೀನಿ, ರಾತ್ರಿ 3 ಗಂಟೆ 4 ಗಂಟೆ ಅನ್ನಂಗಿಲ್ಲ, ಇದೇ ರೀತಿ ಚೇರ್ ಮೇಲೆ ಕುತ್ಕೊಳೋದು. ಯಾವುದೇ ಒಂದು ಅನ್ನೋನ್ ನಂಬರಿಂದ ಫೋನ್ ಬಂದ್ರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಡಾಕ್ಟ್ರಾಗಿ ಕೇಳೋರು, ನಿನ್ನ ಸ್ಯಾಚುರೇಷನ್ ಎಷ್ಟಿದೆ, ನಿನ್ನ ಸ್ಕೋರ್ ಎಷ್ಟಿದೆ, CT ಸ್ಕೋರ್ ಎಷ್ಟಿದೆ ಕೇಳಿ ಅವರನ್ನು ಹಾಸ್ಪಿಟಲ್ನಲ್ಲಿ ಒಂದು ICU ಇಲ್ಲ, ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ, ಅದನ್ನು ಕೇಳಬೇಕಾಗಿದೆ. ಈಗ ಅವರು ಎಷ್ಟು ಜನಕ್ಕೆ ಆಸ್ಪತ್ರೆ ಬಿಲ್ ನಾನೇ ನೋಡಿದ್ದೀನಿ, 3 ತಿಂಗಳು 4 ತಿಂಗಳು ICUನಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅಂಥವ್ರಿಗೆ ₹1 ಬಿಲ್ ಇಸ್ಕೊಂಡಿರಲ್ಲ. ಸೊ ಇಂಥವ್ರು ನಮಗೆ ಗೊತ್ತಿರೋ ಮಲ್ಲಿಕಾರ್ಜುನ್ ಈ ರೀತಿ ವ್ಯಕ್ತಿ, ಈ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡುವಂಥ ಮಲ್ಲಿಕಾರ್ಜುನು ನಮಗೆ ಗೊತ್ತಿರೋದು ಇಲ್ಲಿರೋರೆಲ್ಲರಿಗೂ. ಸೊ ಅವ್ರು ಯಾವ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ.
ಅಲ್ಲ, ಅದ್ರ ಹಿಂದೆ ಅವ್ರದ್ದೇನು ಪರ್ಸನಲ್ ಇಂಟ್ರೆಸ್ಟ್ ಇದೆ ಅದನ್ನ ತಿಳ್ಕೊಳ್ಳಿ. ಮತ್ತೆ ಯಾರು ಆರೋಪ ಮಾಡಿದಾರಲ್ಲ ಅವ್ರದ್ದೇನು ಪರ್ಸನಲ್ ಇಂಟ್ರೆಸ್ಟ್ ಇದೆ. ರಾಜಕೀಯ ಅಂದಾಗ ಎಲ್ಲರೂ ಒಂದು ಆಪರ್ಚುನಿಸ್ಟ್ ಇರ್ತಾರೆ. ರಾಜಕೀಯ ಅಂದರೆ ಒಂದು ಆಪರ್ಚುನಿಸ್ಟ್ ಅಂತ. ಬಟ್ ಮಲ್ಲಿಕಾರ್ಜುನ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಜನಸೇವೆ ಮಾಡಬೇಕು ಅಂತ ನಿಂತಿರೋರಿ ನಾವು. ಸೊ ನಮಗೆ ಅಧಿಕಾರ ಬೇಕು, ಒಂದು ಸ್ಥಾನ ಬೇಕು ಅಂತ ಇಲ್ಲ. ಜನಸೇವೆ ಮಾಡೋದು ಅಲ್ಟಿಮೇಟ್ ಅಜೆಂಡಾ. ಅಲ್ಲ, ಈಗ ಅದು ಅವ್ರು ಯೋಚನೆ ಮಾಡ್ಬೇಕ್ರಿ. ಈಗ ನಾವು ಇದು ಯಾವುದು ಸ್ಕೂಲ್ ಅಲ್ಲ, ಇಲ್ಲೆಲ್ಲರೂ ಪ್ರಜಾಪ್ರಭುತ್ವ ಏನು ಬೇಕಾದ್ ಮಾತಾಡ್ಬೋದು. ಬಟ್ ನಮಗೆ ಮಾತ್ರ ಒಂದು ಸ್ಟ್ರಾಂಗ್ ಐಡಿಯಾಲಜಿ ಇದೆ, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಪಬ್ಲಿಕ್ ಸೇವೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ಇನ್ನೊಬ್ಬರಿಂದ ನಾವು ಕಲಿಬೇಕಾಗಿಲ್ಲ. ಅಲ್ಲ, ಹಂಗೆ ಕೇಳ್ಕೊಂತ ಹೋದ್ರೆ ರಾತ್ರಿ ಎಲ್ಲ ನಾವು ಇಟ್ ಇಸ್ ಆಲ್ ಬೇಸ್ಲೆಸ್ ಡಿಸ್ಕಷನ್ ಅನ್ಸುತ್ತೆ. ಬಿಕಾಸ್ ಚರ್ಚೆ ಮಾಡಲಿ, ಜನನೂ ಚರ್ಚೆ ಮಾಡಲಿ. ಮಾತಾಡ್ತಾ ಇದಾರಲ್ರಿ, ಪಾರ್ಕ್ಗಳಲ್ಲಿ, ರೋಡ್ಗಳಲ್ಲಿ, ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಲಿ ಜನ. ಮಲ್ಲಿಕಾರ್ಜುನ ಅವ್ರ ಕೊಡುಗೆ ಏನಿದೆ, ಅಪ್ಪಾಜಿ ಅವ್ರ ಕೊಡುಗೆ ಏನಿದೆ ದಾವಣಗೆರೆಗೆ, ಮಾತಾಡಲಿ ಜನ. ಅವಾಗ ಜನರಿಗೆ ಉತ್ತರ ಗೊತ್ತಾಗುತ್ತೆ ಏನು ಅಂತ. ಅದಕ್ಕೆ ಹೇಳಿದೆ, ಹಿ ಇಸ್ ಫ್ರೀ ಟು ಟಾಕ್. ಅವ್ರಿಗೆ ಏನ್ ಬೇಕು ಅವ್ರು ಹೇಳಲಿ, ಜನಗೆ ಉತ್ತರ ಗೊತ್ತಿದೆ. ಅಲ್ಲ, ಈಗ ನೋಡ್ರಿ, ಈಗ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಅವ್ರೇನಂದ್ರು ಅಂತ ಯೋಚನೆ ಮಾಡ್ಕೊಂತ ಕುಂತ್ರೆ ನಮಗೆ ಮಾಡೋ ಕೆಲಸನೂ ಮಾಡೋಕ್ಕಾಗಲ್ಲ. ಮಾಡೋ ಕೆಲ್ಸಗಳಿಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಜನರು ಮಾತಾಡ್ಸೋಕ್ಕೆ, ಅವ್ರ ಕಷ್ಟ ಸುಖ ಕೇಳಿ ಸ್ಪಂದಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇವ್ರು ಯಾರೋ ಮಾತಾಡೋದಕ್ಕೆ ನಾವು ಉತ್ತರ ಕೊಡೋದು ನನ್ನ ಪ್ರಕಾರ ಅದು ಸರಿಯಲ್ಲ. ಇಲ್ಲಿರೋದು ಜನಸೇವೆ ಮಾಡ್ಲಿಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನಾವು ವರದಿ ಅಂತಂದರೆ ಒಬ್ಬರು ಸಾಮಾನ್ಯ ವ್ಯಕ್ತಿ ಅಲ್ಲ. 3-4 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ಅವ್ರದ್ದೇ ಆದ ಒಂದು ಚಾಪ್ ಇದೆ. ಅವರೇ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಬಟ್ ಇವರು ಫಸ್ಟ್ ಬಾರಿ ಶಾಸಕರಾಗಿ ನೇರವಾಗಿ ಈ ಥರ ಮಾತಾಡೋದು ತಪ್ಪು ಅಂತ ನಾವು ಹೇಳಿದ್ದೀವಿ. ಅದನ್ನು ನಾವು ನಮ್ಮ ಹೈಕಮಾಂಡ್ ಗಮನಕ್ಕೂ ತಂದಿದ್ದೇವೆ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಅವ್ರನ್ನ ಕರೆಸಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಬಸವರಾಜ್ ಅವರು ಈ ಥರ ಒಬ್ಬ ಸಚಿವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಒಪ್ಪನ ಮಾತ್ರ ಇಲ್ಲ. ರಾಜ್ಯ ಸುಮ್ಕೆ ಅವೆಲ್ಲ ಸುಳ್ಳು ಸುದ್ದಿ. ಯಾವ ಹೊಂದಾಣಿಕೆ ಪಡಿಸಿ ಇಲ್ಲ. ಈ ಸುಮ್ಕೆ ಅವ್ರು ಏನಾದ್ರು ಅವರು ಇದಕ್ಕೇನಾದ್ರು ಹೇಳಿದ್ದಾರೆ, ಯಾವುದೇ ಹೊಂದಾಣಿಕೆ ಇಲ್ಲ. ನೀವು ಭಾಳಷ್ಟು ಸರಿ ಮಲ್ಲಿಕಾರ್ಜುನ ಅವರು ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ಜೀವ ಇರೋವರೆಗೂ ನಾವು ಹೊಂದಾಣಿಕೆ ರಾಜಕೀಯವನ್ನ ಮಾಡಲ್ಲ. ಮಾಡಿದ್ರೆ ನೇರವಾಗಿ ರಾಜಕೀಯ ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಮನೆಗೆ ಇರ್ತೀವಿ. ನಾವು ಜನಗಳು, ನಾವು ಅಧಿಕಾರ ಇಲ್ಲದ್ರೂ ಕೆಲಸ ಮಾಡ್ತೇವೆ, ಅಧಿಕಾರ ಇದ್ರೂ ಕೆಲಸ ಮಾಡ್ತೇವೆ. ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ DC ಬ್ಯಾಂಕಲ್ಲಿ. ಅಲ್ಲಿ ಅದೇ ಒಂದು ಕಮಿಟಿ ಬಾಡಿ ಇದೆ. ಆ ಬಾಡಿಯಲ್ಲಿ ಯಾರು ಕಳಿಸ್ಬೇಕು, ಯಾರು ಕಳಿಸ್ಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಯಾರು ಶಾಂತಗೌಡರು ಇಲ್ಲ, ಅವ್ರು ಯಾರು ಇಲ್ಲ. ಇವರು ಯಾಕೆ ಅವ್ರು ಶಾಂತಗೌಡರು ಹೆಸರು ಹೇಳಕ್ಕಂದ್ರೆ ಗೊತ್ತಿಲ್ಲ. ಇಲ್ಲ, ಇದು ಆಪೋಸ್ ಮಾಡಕ್ಕೆ ಏನಾಗಿದೆ ಅಂದ್ರೆ, ಈಗ ನಮ್ಮ ಪಕ್ಷದ ಶಾಸಕರಾಗಿದ್ದರೆ ನಾವು ಆಪೋಸ್ ಒಂದೊಂದು ಇದು ಮಾಡಕ್ ಆಗಲ್ಲ. ಅದನ್ನ ನಾವು ಯಾರು ಗಮನ ತರಬೇಕು ಹೈಕಮಾಂಡರ್ ಅವ್ರ ಮೇಲೆ ಏನ್ ಕ್ರಮ ತರಬೇಕು ಅದು ತಗೊಳ್ತೀವಿ. ಅಧ್ಯಕ್ಷ ಗಮನ ತಂದಿದೆ ಸರ್, ಅಧ್ಯಕ್ಷರು ಓರಲ್ಲ ಮಾತಾಡಿದ್ದೀವಿ. ಲೆಟರ್ ಇಲ್ಲ, ಓರಲ್ಲ ಮಾತಾಡಿ ಹೇಳಿದ್ದೀವಿ. ಈ ಥರ ನೇರವಾಗಿ ಮಾತಾಡೋದು ತಪ್ಪು. ಒಬ್ಬ ಸಚಿವರ ಮೇಲೆ ಅದು ಏನೇ ಇದ್ರು ನಾವು ಬಂದು ನಿಮ್ಮ ಹತ್ರ ನಮ್ಮ ಪಕ್ಷದ ಆಂತರಿಕ ಒಳಗಡೆ ಕೂತು ಮಾತಾಡಬೇಕು. ಈ ಥರ ಪಬ್ಲಿಕ್ ಮಾತಾಡೋದನ್ನ ಕಡಿವಾಣ ಹಾಕ್ಬೇಕಂತ ಅಧ್ಯಕ್ಷರು.
ಅದು ಹೈಕಮಾಂಡ್ ಅಲ್ಲ ಸಾಮರ್ಥ್ಯ. ಈಗ ಬಹಳಷ್ಟು ಜನ ಸೀನಿಯರ್ MLAಗಳು ಇದ್ರು. ಮಲ್ಲಿಕಾರ್ಜುನ್ ಅವರಿಗೆ ಯಾಕೆ ಬಂದಿದ್ರು? ಇವರಿಗೆ ಸಾಮರ್ಥ್ಯ ಇದೆ, ಡಿಸ್ಟ್ರಿಕ್ಟ್ ಲೀಡ್ ಮಾಡ್ತಕ್ಕಂಥ ಶಕ್ತಿ ಇದೆ. ಅದನ್ನ ನೋಡಿ ಸುಮ್ಸುಮ್ಗೆ ಎಲ್ಲರನ್ನೂ ಮಂತ್ರಿಗಳು ಮಾಡಲ್ಲ. ಇಲ್ಲಿ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಮರಿಯಮ್ನಹಳ್ಳಿ ಟು ಶಿವಮೊಗ್ಗದು ಈ ಬಾರಿ ಮತ್ತೊಮ್ಮೆ ನಿತಿನ್ ಗಡ್ಕರಿ ಅವ್ರನ್ನ ಹೋಗಿ ತುಕಾರಾಮ್ ಅವರು ನಾನು, ಬಿಕಾಸ್ ಅದು ಹೊಸಪೇಟ್ ತುಕಾರಾಮ್ ಅವರಿಗೂ ಸೇರುತ್ತೆ. MP ತುಕಾರಾಮ್ ಅವರು ಮತ್ತು ನಮ್ಮ ಕ್ಷೇತ್ರ, ಆಮೇಲೆ ಶಿವಮೊಗ್ಗ, ಈ 3 MPs ಹೋಗಿ ಮಾತಾಡಬೇಕು ಅಂತ ಹೋಗಿ ಗಡ್ಕರಿ ಅವ್ರನ್ನ ಮೀಟ್ ಮಾಡಿದ್ವಿ. ಗಡ್ಕರಿ ಅವರು ಪ್ರಪೋಸಲ್ ಪೂರ್ತಿ ಓದ್ಬಿಟ್ಟು ಸೀಪೋರ್ಟಿನ ಕನೆಕ್ಟಿವಿಟಿ ಎಷ್ಟು ದೂರ ಇದೆ ಅಂತ ಅದನ್ನು ಆ್ಯಡ್ ಮಾಡಿರಿ ಅಂತ ಹೇಳಿದರು. ಆವಾಗ ನಿಮ್ಮ ಒಂದು ಪ್ರಪೋಸಲ್ಲು ರಿಕ್ವಿಸಿಷನ್ನು ಸ್ಟ್ರಾಂಗ್ ವೇಟೇಜ್ ಇರುತ್ತೆ ಅಂತ. ಸೊ ನಮ್ಮ ಮಂಗಳೂರು ಪೋರ್ಟು ಎಷ್ಟು ಡಿಸ್ಟೆನ್ಸ್ ಇದೆ ನಿಯರೆಸ್ಟ್ ಸೀಪೋರ್ಟಿಗೆ ಕನೆಕ್ಟಿವಿಟಿ, ಈಗಾಗಲೇ ಹರಿಹರೇಶ್ವರ ಟೆಂಪಲ್ಲು, ಆಮೇಲೆ ಹಂಪಿ, ಈ ರೀತಿ ಪುಣ್ಯಕ್ಷೇತ್ರಗಳದ್ದು ಒಂದು ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಏರ್ಪೋರ್ಟ್ ಆ್ಯಡ್ ಮಾಡಿದೆ, ಸೀಪೋರ್ಟ್ ಒಂದು ಆ್ಯಡ್ ಮಾಡಿರಿ ಅಂತ ಹೇಳಿದರು. ಸೊ ಆ ಸಜೆಷನ್ ಥರ ಒಂದು 20 pages ಕಂಪ್ಲೀಟ್ ರಿಕ್ವಿಸಿಷನ್ ಲೆಟರ್ ವಿತ್ ವೆಹಿಕಲ್ ಮೂಮೆಂಟ್ ಎಷ್ಟಿದೆ, ಆಕ್ಸಿಡೆಂಟ್ಸ್ ಎಷ್ಟಾಗ್ತಾ ಇದೆ ಅನ್ನೋದನ್ನು ಸಬ್ಮಿಟ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಮು PMO ಆಫೀಸಿಗೆ ಒಂದು ಟೈಮ್ ಸ್ಲಾಟ್ ತೊಗೊಂಡು ತುಕಾರಾಮ್ ಅವರು, ನಾವು, ಆಮೇಲೆ ಶಿವಮೊಗ್ಗ BJP MP ಅವ್ರು ಬರ್ತಾರೆ ಅಂದರೆ ಅವ್ರನ್ನೂ ಕರ್ಕೊಂಡು ಹೋಗಿ PMO ಆಫೀಸ್ನಲ್ಲಿ ಅವ್ರ ಸೆಕ್ರೆಟ್ರಿನ ಮೀಟ್ ಮಾಡಿ PM ಅವ್ರನ್ನೂ ಮೀಟ್ ಮಾಡಲಿಕ್ಕೆ ಒಂದು ಅವಕಾಶ ಕೇಳಿ. ರೈಲ್ವೆ ಪ್ರಾಜೆಕ್ಟು ಇದನ್ನು ಕೂಡ ಸ್ಟಡಿ ಮಾಡಿಕೊಂಡು ಅದನ್ನು ನಮ್ಮ ಇವರಿದಾರಲ್ರಿ BJP ಸೋಮಣ್ಣವ್ರನ್ನ ಇಮಿಡಿಯೇಟಾಗಿ ಫಸ್ಟ್ ಸೋಮಣ್ಣ ಅವ್ರನ್ನ ಹೋಗಿ ಕಾಣ್ತೀವಿ. ಅವ್ರು ಅದನ್ನು ರೀಡ್ ಮಾಡಲಿ, ಪ್ರಪೋಸಲ್ ಏನಾದರೂ ರೀಡ್ರಾಫ್ಟ್ ಮಾಡಬೇಕಾ, ಏನಾದರೂ ಚೇಂಜಸ್ ಮಾಡಬೇಕಾ ತಿಳ್ಕೊಂಡು ಆ್ಯಸ್ ಪರ್ ಒಟ್ಟು ನಮ್ಮ ಕೆಲಸ ಆಗೋ ರೀತಿ ಡ್ರಾಫ್ಟ್ ಮಾಡಿಕೊಂಡು ಹೋಗಿ ಸಬ್ಮಿಟ್ ಮಾಡ್ತೀವಿ. ಬಟ್ ಅದು ಯಡಿಯೂರಪ್ಪರು ಏನೋ ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದ್ರಮ್ಮ. ಇದು ಸೂರಡಗೊಪ್ಪ ರೈಲ್ವೆ ಸ್ಟೇಷನ್, ಅದು ನಮ್ಮ ಹೊನ್ನಾಳಿ ತಾಲೂಕು ಬಾರ್ಡ್ರದು, ಅದೇ ಬಾರ್ಡ್ರದು. ಅವರು ಶಿವಮೊಗ್ಗ ಟು ರಾಣೆಬೆನ್ನೂರು ಟಚ್ ತಗೊಂಡ್ಬಿಟ್ರು.